ಎಲ್ಲರಿಗೂ ನಮಸ್ಕಾರ. ವೇದಿಕೆ ಇರುವಂತ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾದ ವಿನಯ್ ಕುಮಾರ್ ಸೊರ್ಕೆ ಅವರು, ಜಿ.ಸಿ. ಚಂದ್ರಶೇಖರ್ ಅವರು, ರೋಜಿ ಜಾನ್ ಅವರು, ಮಂಜುನಾಥ್ ಭಂಡಾರಿ ಅವರು, ನಾರಾಯಣಸ್ವಾಮಿ ಅವರು, ಪುಷ್ಪ ಅಮರನಾಥ್ ಅವರು, ಎಲ್ಲ ಮಹಿಳಾ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರು. ಬಹುಶಃ ನಾನು ಕಾಂಗ್ರೆಸ್ ಪಕ್ಷದ ಅಧಿಕಾರ ಸ್ವೀಕಾರ ಮಾಡಿದಾಗ 4 ವರ್ಷ ಆಯ್ತು. ಅವತ್ತೊಂದು ದಿನ ಏನ್ ಮಾತಾಡಿದೀನಿ ಅಂತ ನೀವು ಯಾರಾದ್ರೂ ಯೂಟ್ಯೂಬ್ ತೆಗೆದು ನೋಡಿ. ಒಂದು ವಿಚಾರ ಹೇಳಿದ್ದೆ ಅವತ್ತು, ಕಾಂಗ್ರೆಸ್ ಪಾರ್ಟಿ ಕಚೇರಿಗೆ ಯಾರು ಬದುಕಲಿಲ್ಲ. ಕೋವಿಡ್ ಸಂದರ್ಭ ಆ ಕಚೇರಿನ ಓಪನ್ ಮಾಡಿ ಕ್ಲೀನ್ ಮಾಡಿ ಎಂತ ಸಂದರ್ಭ ಅನ್ನೋದು ನನಗೆ ವೈಯಕ್ತಿಕವಾಗಿ ನನ್ನ ಸುತ್ತಮುತ್ತಲು ಓಡಾಡ್ತಿದ್ದವ್ರಿಗೆ, ನಿಮ್ಮ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಿಯಾಗಿ ಎಲ್ಲರೂ ಕೂಡ ಬಹುಶಃ ಕೆಲವರೆಲ್ಲ ಬೆಂಗಳೂರು ನಗರದಲ್ಲಿ ನಿಮ್ಮ ಮಹಿಳಾ ಅಧ್ಯಕ್ಷರಾಗಿದ್ದವರು, ಪದಾಧಿಕಾರಿಗೆಲ್ಲ ಕೂಡ ಬಹುಶಃ ನೆನಪಿರಬೇಕು. ಆ ಪಕ್ಷದಲ್ಲಿ ಅವತ್ತು ಹೇಳಿದೆ, ನನಗೇನಾದ್ರು ನಂಬಿಕೆ ಇದ್ರೆ ಈ ರಾಜ್ಯದಲ್ಲಿ ಬದಲಾವಣೆ ತರಬೇಕು ಅಂತ ಹೇಳಿ ನಾವು ಮಹಿಳೆಯರು ಮತ್ತು ಯುವಕರು ಇಬ್ರು ಬಗ್ಗೆ ನಾವು ಚಿಂತನೆ ಮಾಡಬೇಕು, ಆಗ ಮಾತ್ರ ಇದೊಂದು ಬದಲಾವಣೆ ತರಲಿಕ್ಕೆ ಸಾಧ್ಯ ಅಂತ. ಜನ ಎಲ್ಲ ನಗ್ತಾ ಇದ್ರು ನನ್ನ ಬಗ್ಗೆ, ಏನಿಷ್ಟು ವಿಶ್ವಾಸದಿಂದ ಮಾತಾಡ್ತಾರೆ ಅಂತ. ಎಲೆಕ್ಷನ್ ಟೈಮಲ್ಲೂ ಹೇಳಿದ್ದೆ 141 ಸೀಟ್ ಬರ್ತದೆ ಅಂತ. ಆಮೇಲೆ ನಾವೇ ಸ್ವಲ್ಪ ಒಂದಷ್ಟು 5-6 ಸೀಟ್ ಹೆಚ್ಚು ಕಮ್ಮಿ ಮಾಡಿಕೊಂಡು ಆಮೇಲೆ 136 ಸೀಟ್ ಹೇಳಿದ್ರು. ಸೊ ಜನಕ್ಕೆ ಬರಗಾಲ ಒಂದ್ ಕಡೆ ಕೋವಿಡ್ ಒಂದ್ ಕಡೆ ಬೆಲೆ ಇಳಿಕೆ ಒಂದ್ ಕಡೆ, ಪ್ರತಿದಿನ ಜನ ತತ್ತರಿಸ್ತಾ ಇದ್ರು. ಅವ್ರದೇ ಆದಂತ ಸಮಸ್ಯೆ, ಮಾನಸಿಕವಾಗಿ ಆರ್ಥಿಕವಾದಂತ ಶಕ್ತಿ ಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಸೊ ಈ ಹಿನ್ನೆಲೆಯಲ್ಲಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಪ್ರಿಯಾಂಕಾ ಗಾಂಧಿ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದೆ, ನಾಯಕಿ ಕಾರ್ಯಕ್ರಮ ಮಾಡಿದೆ. ನನಗೆ ಏನಪ್ಪಾ ಅಂದ್ರೆ, ನನ್ನ ಅನುಭವದಲ್ಲಿ ಪ್ರತಿಯೊಬ್ಬ ಹೆಣ್ಣಲ್ಲೂ ಕೂಡ ನಾಯಕತ್ವದ ಗುಣ ಇದೆ. ಆ ನಾಯಕತ್ವನ ಸರಿಯಾದ ರೀತಿ ಬಳಸ್ಕೊಳ್ಬೇಕು ಅನ್ನೋದು ನನ್ನ ಚಿಂತನೆ. ಆದ್ರೆ ನಾನೇನು ಕಲ್ಪನೆ ಮಾಡಿದ್ನಲ್ಲ ಆ ಮಟ್ಟಕ್ಕೆ ಆ ಕಾರ್ಯಕ್ರಮ ಮುಂದುವರಿಯಕ್ ಆಗ್ಲಿಲ್ಲ, ಸರಿಯಾದ ರೀತಿ ಬೆಳೆಸ್ಕೊಳಕ್ ಆಗ್ಲಿಲ್ಲ. ಆದ್ರೂ ಬೇಕಾದಷ್ಟು ಪ್ರಯತ್ನವನ್ನ ಮಾಡಿ ಕೊನೆಗೆ ಅದಾಗದೇ ಹೋದ್ರೂ ಚಿಂತೆ ಇಲ್ಲ ಅಂತೇಳಿ ಪ್ರಿಯಾಂಕಾ ಗಾಂಧಿ ಕರ್ಕೊಂಡು ಬಂದಾಗ ನಾವೆಲ್ಲ ಸ್ಟೇಜಿನ ಕೆಳಗಡೆ ಕೂತ್ಕೊಂಡು ಬರೀ ಹೆಣ್ಮಕ್ಳು ಮಾತ್ರ ಮೇಲ್ಗಡೆ ಕುಣಿಸಿ ಅವತ್ತು ಕೊನೆಗೆ ಪ್ರಿಯಾಂಕಾ ಗಾಂಧಿ ಒಂದು ಮಾತು ಹೇಳಿದ್ರು, ಡಿಕೆ ಇವೆಲ್ಲ ರಾಜಕೀಯದ ಭಾಷಣ ಆಯ್ತದೆ, ಈಗ ನಿನ್ನ ಮೇಲೇನೋ ನಂಗೊಂದು ಭರವಸೆ ಇದೆ, ನೀವು ಈ ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡ್ತೀನಿ ಅಂದ್ರೆ ನೀನು ಸಿದ್ದರಾಮಯ್ಯ ಸೈನ್ ಹಾಕ್ಬೇಕು ಅಂತ ಹೇಳಿದ್ರು. ಸೊ ಅಲ್ಲಿ ಇಬ್ರು ಸೇರಿ ಆ ಚೆಕ್ಗೆ ಒಂದು ಚೆಕ್ ಮಾಡ್ಬಿಟ್ಟು ದೊಡ್ಡ ಬೋರ್ಡ್ ಇಟ್ಬಿಟ್ಟು ಚೆಕ್ ಇಬ್ರು ಗ್ಯಾರಂಟಿ ಚೆಕ್ಗೆ ಸೈನ್ ಹಾಕ್ಬಿಟ್ಟು ಯಾವ್ದಾಯ್ತು. ಜನ ಅಧಿಕಾರಕ್ಕೆ ಬಂದ್ರು, ಕೊಟ್ಟರು, ನಮ್ಗೆ ವಿಶ್ವಾಸ ಮೂಡಿದ್ರು, ಮನೆಗೂ ಗ್ಯಾರಂಟಿ ಕಾರ್ಡ್ ಅನ್ನ ತಲುಪಿಸಾದ್ಮೇಲೆ ಅಧಿಕಾರಕ್ಕೆ ಬಂದು ಮೊದಲನೇ ದಿನನೇ ಇದನ್ನ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ತಂದು ಇವತ್ತು 5 ಗ್ಯಾರಂಟಿಗಳು ಕೂಡ ಜನರಿಗೆ ನಾವು ತಲುಪಿಸಿದ್ದೇವೆ. ಇದಕ್ಕಿಂತ ದೊಡ್ಡ ಅಸ್ತ್ರ ಇವತ್ತು ನಮ್ಮ ಮೇಲಿಲ್ಲ. ಬಿಜೆಪಿಯವರು ಏನಾದ್ರು ಮಾಡ್ಬಿಟ್ಟಿದ್ದಾರೆ, ಇದನ್ನ ಇಷ್ಟೊತ್ತಿಗೆ ಪ್ರತಿ ಮನೇಲೂ ಕೂತ್ಕೊಂಡ್ಬಿಟ್ಟಿರೋರು. ನಮ್ಮವ್ರು ಯಾರು ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಲಿಲ್ಲ. ನಾನು ಇದ್ರ ಬಗ್ಗೆ ಆಸಕ್ತಿ ತೋರಿಸಲಿಲ್ಲ. ಸರ್ಕಾರ ಬಂದಾಯ್ತು. ಆದ್ರೆ ಇವತ್ತು ನಾನು ತಮ್ಗೆ ಹೇಳುದಿಷ್ಟೇ, ಈಗ ಸುಮಾರು ಜನ ಚೇರ್ಮನ್ಗಳನ್ನ ಮಾಡ್ದು, ಪುಷ್ಪ ಅವ್ರಿಗೂ ಚೇರ್ಮನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತು. ಯಾವ್ದೋ ಬೇರೆ ಒಂದು ಚೇರ್ಮನ್ ಕೊಡ್ಬೋದಾಗಿತ್ತು, ಯಾವ್ದೋ ಒಂದು ಕಂಪ್ನಿ ಚೇರ್ಮನ್ ಮಾಡೋದಿತ್ತು, ವುಮನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾಡೋದಿತ್ತು, ಇಲ್ಲ ಯಾವ್ದಾದ್ರು ಮಹಿಳಾ ಕಮಿಷನ್ ಮಾಡೋದಿತ್ತು. ಅದರಿಂದ ಏನು ಪ್ರಯೋಜನ ಆಗುದಿಲ್ಲ. ಜನರಿಗೆ ಏನು ನಮ್ಮ ಭಾವನೆ ಇದೆ, ನಮ್ಮ ಆಚಾರ ಇದೆ, ನಮ್ಮ ವಿಚಾರ ಇದೆ, ಅದನ್ನ ಪ್ರಚಾರ ಮಾಡುವಂತದ್ದು ಒಂದು ಸ್ಟೇಟ್ ಮಿನಿಸ್ಟರ್ ಸ್ಟೇಟಸ್ ಕೊಡಬೇಕು ಇದಕ್ಕೆ ಅಂತ ಹೇಳಿ ಒಂದು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾನು ಅದರಲ್ಲಿ ಇನ್ನ ಇಂಪ್ರೂವ್ ಮಾಡಬೇಕು ಅನ್ನೋದು ಆಲೋಚನೆ ಇತ್ತು ನನಗೆ.
ಒಬ್ರನ್ನು ಮಾಡಿ ಬೇರೆ ಬೇರೆ ರೀಜನ್ಗೆ ಒಂದೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಮಾಡಿ ಕೊಟ್ಟಿದ್ದೇವೆ. ಇವತ್ತು ಸುಮಾರು ಜನಕ್ಕೆ ಚೇರ್ಮನ್ ಮಾಡಿದ್ದೇವೆ. ನಾನು ಸರ್ಕ್ಯುಲರ್ ಕಳಿಸ್ದೆ ಎಲ್ಲ ಅಧ್ಯಕ್ಷಗಳಿಗೆ, ನಮ್ಮ MLAಗಳಿಗೆ, ಮಂತ್ರಿಗಳಿಗೆಲ್ಲ. ಪ್ರತಿಯೊಂದು ಕಮಿಟಿಲೂ ಕೂಡ ಕಂಪಲ್ಸರಿ 2 ಹೆಣ್ಮಕ್ಳು ಇರಬೇಕು. 15-16 ಜನ ಕಮಿಟಿ ಇರ್ತದೆ, ಅದ್ರಲ್ಲಿ 2-3 ಜನ ಆದ್ರೂ ಹೆಣ್ಮಕ್ಳು ಇರಲೇಬೇಕು ಕಂಪಲ್ಸರಿ ಅಂತ ಹೇಳಿ ಅವರಿಗೆ ಕಳಿಸಿದ್ದೆ. ನೀವು ಇವತ್ತು ಮಹಿಳಾ ಕಾಂಗ್ರೆಸ್ ಇದ್ದೇ ನೀವು, ನಾನು ನಿಮ್ಗೆ ಹೇಳಿದಿಷ್ಟೇ. ನಾನು ಇಲ್ಲಿಂದಲೂ ನಾನು ಹೇಳ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ರಾಣಿ ಸತೀಶ್ ಕಾಲದಿಂದನೂ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಮಹಿಳಾ ಸಂಘಟನೆ ಮಾಡೋದು ಅಷ್ಟು ಕಷ್ಟ ಏನಲ್ಲ, ಸುಲಭ. ಅಂದ್ರೆ ನಿಮ್ಗೆ ಒಂದು ಛಲ ಇರಬೇಕು. ನೀವು ಕೆಲವರು ಏನ್ ಮಾಡಿದಿರಿ, ನನ್ನ ಹೆಸರು ಹೇಳೋದು ಬೇಡ, ಒಂದು ಹೆಣ್ಮಗಳು MLC ಇದ್ರು. ಹಿಂದೆ ನಾನು ಡೆಲ್ಲಿಲಿ ಒಂದ್ಸತಿ ಭೇಟಿ ಮಾಡಿದೆ ಆ ಹೆಣ್ಮಗಳನ್ನ, MLC. ಆಗ ಕರ್ಕೊಂಡು ನನಗೊಂದು ಹೆಣ್ಮಗಳನ್ನ ಪರಿಚಯ ಮಾಡಿದ್ರು. ಆಕೆ ಒಂದು ಪುಸ್ತಕ ಕಿಸ್ಕೆನ ಬರೆದಿದ್ಲು, ಆ ಪುಸ್ತಕ ಕಿಸ್ಕೆನ ಕೊಟ್ಟರು. ಪರಿಚಯ ಮಾಡಾಗಿ ನಾನು ಹೇಳ್ತಾ ಇದ್ದೀನಿ, ಒಂದು 15-20 ವರ್ಷದ ಮಾತಿದೆ. ಪರಿಚಯ ಆದ್ಮೇಲೆ ಕೊನೆಗೆ ವಾಪಸ್ ಆಯ್ತು ಅಂತ ಒಂದು 15 ನಿಮಿಷ ಆಯ್ತು. ಅವರಿಬ್ರು ಹೋದ್ರು. ಇಬ್ರು ಹೋದ್ಮೇಲೆ ತಿರ್ಗಿ ನನಗೊಂದು ಫೋನ್ ಬಂತು, ಯಾರು ಪರಿಚಯ ಮಾಡಿದ್ರು. ಪರಿಚಯ ಮಾಡಿದ್ದೀನಿ ಅಷ್ಟೇ, ನೆಕ್ಸ್ಟ್ ಟೈಮ್ ಬಂದ್ರೆ ಎಂಟರ್ಟೈನ್ ಮಾಡ್ಬಿಡಿ ಅಂತೇಳಿ. ಅಂದ್ರೆ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, 4 ಜನ ಕರ್ಕೊಂಡು ಬಂದ್ರೆ ತಿರ್ಗಾ ನಮ್ ಚೇರ್ ಎಲ್ಲಿರೋರು ಅಂತ ಅಂದ್ಬಿಟ್ಟು ಕೊನೆಗೆ ಬರೀ ದೂರ ಇಡೋದೇ ಕೆಲಸ ನಮ್ಮ ಹೆಣ್ಮಕ್ಳು ಮಾಡ್ತಾರೆ. ಆ ಕೆಲಸಕ್ಕೆ ಹೋಗುದು ಯಾರ ಮೇಲೆ ಯಾರು ಬರೆಯಕ್ಕೆ ಬದಲಾವಣೆ ಮಾಡಕ್ ಆಗಲ್ಲ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ. ಆಯ್ತಾ? ನೀವು ಸುದ್ದ ಅವು ಕರ್ಕೊಂಡು ಹೋದ್ರೆ ಹೋಗೋದು. ಆಮೇಲೆ ಏನಪ್ಪಾ ಅಂದ್ರೆ ಮಿಕ್ಕಿದ ಕೆಲಸ ಕ್ಯಾರೆಕ್ಟರ್ ಅಸೋಸಿನೇಷನ್ ಮಾಡೋದು. ಎಲ್ಲರ ಮೇಲೆ ಯಾರೋ ಒಂದು ಹುಡುಗಿ ಯಾರಂತಾರು ಮಾತಾಡ್ಬಿಟ್ರೆ, ಇಲ್ಲ ಯಾರಿಗಾರು ಮಾಡಿದ್ರೆ ಬೇಕಾದಷ್ಟು ಜನ ಚೇಷ್ಟೆನು ಮಾಡ್ತಾರೆ, ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ಆದ್ರೆ ಕ್ಯಾರೆಕ್ಟರ್ ಅಸೋಸಿಯೇಷನ್ ಈ ಮಧ್ಯದಲ್ಲಿ ನಿಮ್ಗೆ ಬೇಕಾದಷ್ಟು ಪ್ರಾಬ್ಲಮ್ಸ್ ಇದೆ. ಸೋಷಿಯಲ್ ಪ್ರಾಬ್ಲಮ್ ಇದೆ, ಫ್ಯಾಮಿಲಿ ಪ್ರಾಬ್ಲಮ್ ಇರ್ತದೆ. ಏನ್ ಬೆಳಗ್ಗೆ ಸಾಯಂಕಾಲ ಬ್ಯಾಗ್ ಹಿಡ್ಕೊಂಡು ಹೊಟ್ಟೋದು, ಏನ್ ಕಟ್ಟೆ ಹಾಕಿದ್ರು ಅನ್ನೋದೆಲ್ಲ ನಿಮ್ಗೆಲ್ಲ ಬಹಳ ಕಷ್ಟ ಇದೆ. ಯಾಕೆ ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್ ಅಂದ್ರೂ ಕೂಡ ತಾವೆಲ್ಲ ಏನೋ ಪಕ್ಷಕ್ಕೆ ದುಡಿಬೇಕು ಅಂತ ಬರ್ತಾ ಇದ್ವಿ. ನಾನು ಅದಕ್ಕೆ ಪ್ರತಿ ಸಂದರ್ಭದಲ್ಲೂ ಕೂಡ, ನಾನು ಜೈಲಿನ 34 ವರ್ಷದಿಂದ ಮಂತ್ರಿ ಇದೆ, ಆಗ ಕೂಡ ಯಾವ್ದಾದ್ರು ಒಂದು ಸಣ್ಣ ನಾಮಿನೇಷನ್, ಜೈಲಿಗೆ ನಾಮಿನೇಷನ್ ಮಾಡ್ಬೇಕಾದ್ರೂ ಕೂಡ ಒಂದು ಹೆಣ್ಮಗಳನ್ನ ಸೇರಿಸ್ತಿದ್ದೆ. ಆಗ ಕೃಷ್ಣ ಅವ್ರ ಕಾಲದಲ್ಲಿ ಒಂದು ಅವಕಾಶ ಇತ್ತು, ಆಗೂ ಕೂಡ ಒಂದು ನಾಮಿನೇಷನ್ ಕಾರ್ಪೊರೇಷನ್ ಮಾಡ್ಬೇಕಾದ್ರೆ ಕಂಪಲ್ಸರಿ ಒಂದು ಹೆಣ್ಮಗಳು ಇರಲೇಬೇಕು ಅಂತ ಹೇಳಿ ಕಾನೂನು ಮಾಡಿದ್ರು. ಇವತ್ತು ಕೂಡ ನಾವು ಹೇಳ್ತಾ ಇದೀವಿ, ಇವತ್ತು ಕೂಡ ಪ್ರತಿ ಕಮಿಟಿಲಿ, ಹಾಸ್ಪಿಟಲ್ ಕಮಿಟಿ ಇರ್ಬೋದು, ಸ್ಕೂಲ್ ಕಮಿಟಿ ಇರ್ಬೋದು, ಆಶ್ರಯ ಇರ್ಬೋದು, ಬೇರೆ ಕಮಿಟಿ ಇರ್ಬೋದು, ಎಲ್ಲ ಆರಾಧನಾ ಕಮಿಟಿ ಇರ್ಬೋದು, ತಾಲೂಕಲ್ಲಿ ಒಂದು 50-60 ಜನಕ್ಕೆ ನಾಮಿನೇಷನ್ ಮಾಡೋ ಸಂದರ್ಭ ಇದೆ. ಪ್ರತಿಯೊಂದಕ್ಕೂ ಒಂದು ಹೆಣ್ಮಗಳನ್ನ ನೀವು ಸೇರಿಸಲೇಬೇಕು ಅಂತ ನಾವು ಹೇಳ್ತೀವಿ. ಕೆಲವರು ಉಪಯೋಗ ಪಡ್ಕೊಳ್ತಾರೆ, ಕೆಲವರು ಉಪಯೋಗ ಪಡುವುದಿಲ್ಲ. ಆದ್ರಿಂದ ನಿಮ್ಗೆ ನಾನು ಹೇಳೋದಿಷ್ಟೇ, ನೀವು ನಿಮ್ಮ ಆತ್ಮವಿಶ್ವಾಸ ನೀವು ಕಳ್ಕೊಳ್ಳೋಕೆ ಹೋಗಬೇಡಿ. ನೀವು ಫೈಟ್ ಮಾಡ್ಬೇಕು. ಫೈಟ್ ಮಾಡಲಿಲ್ಲ ಅಂದ್ರೆ ಏನೂ ಆಗುದಿಲ್ಲ. ಹಂಗಂತ ಏನು ರಸ್ತೆಲೆಲ್ಲ ನಿಂತ್ಕೊಳ್ಳೋದಲ್ಲ. ನಿಮ್ಮ ವಿಚಾರದಲ್ಲಿ ನೀವು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ, ಯಾರು ನಿಮ್ಗೆ ಸಹಕಾರ ಕೊಡ್ತಾರೋ ಇಲ್ಲೋ. ಈಗ ಕೆಲವರೆಲ್ಲ ಬರೀ ಅಯ್ಯೋ ಅವ್ರ ಮನೆಯವ್ರನ್ನೇ ಮಾಡ್ಕೊಳ್ತಾರೆ, ಅವ್ರ ನೆಂಟರನ್ನೇ ಮಾಡ್ಕೊಳ್ತಾರೆ, ಇಲ್ಲ ಅವ್ರ ಪರಿಚಯಸ್ಥರೇ ಮಾಡ್ಕೊಳ್ತಾರೆ, ಅವ್ರ ಫ್ರೆಂಡ್ಗಳನ್ನೇ ಮಾಡ್ಕೊಳ್ತಾರೆ ಅನ್ನೋದು ಒಂದು ಕಪ್ಪು ಚುಕ್ಕೆ ನಮ್ಗಳ ಮೇಲೆ ಇದೆ. ಆದ್ರೆ ನೀವು ನಿಮ್ಮ ಸಂಘಟನೆ ಚೆನ್ನಾಗಿತ್ತು ಅಂದ್ರೆ, ಸಂಘಟನೆಯಲ್ಲಿ ಹೆಚ್ಚಿಗೆ ಶಕ್ತಿ, ಸಂಘಟನೆ ಮಾಡುವಂತ ಶಕ್ತಿ ಬರ್ತದೆ ಅಂದ್ರೆ ನಿಮ್ಮನ್ನು ಯಾರು ಕೂಡ ಅವಾಯ್ಡ್ ಮಾಡಕ್ ಆಗುದಿಲ್ಲ. ಈಗ ನೀವು ಯಾರು ಹೊಸದಾಗಿ ಲೀಡರ್ಗಳನ್ನ ಉಳ್ಕೊಂಡು ಹೋಗ್ಬೇಕಾಗಿಲ್ಲ. ಇವತ್ತು ನಮ್ಮ ಶ್ರೀ ಶಕ್ತಿ ಸಂಘ ಮಾಡಿದ್ರು, ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡಿದ್ರು. ಅಲ್ಲಿ ಬಹಳ ಜನ ಹೆಣ್ಮಕ್ಳುಗಳು ಇವತ್ತು ಈಚೆಗೆ ಬಂದಿದ್ದಾರೆ, ಹೊರಗಡೆ ಬಂದಿದ್ದಾರೆ. ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ. ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ನಾವು ಟಿಕೆಟ್ ಕೊಡ್ತೀವಿ, ಗೆದ್ದಿರ್ಬೋದು ಸೋತಿರ್ಬೋದು. ಎಲೆಕ್ಷನ್ ಟೈಮ್ ಉಪಯೋಗಿಸ್ಕೊತೀವಿ, ಕರ್ಕೊಂಡು ಹೋಗ್ತೀವಿ, ಪಾಪ್ಲೆಟ್ ಕೊಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಅವ್ರು ಬರ್ಬೇಕಾದ್ರೆ ನೆಕ್ಸ್ಟ್ ಎಲೆಕ್ಷನ್ಗೆನೆ ಬರುದು. ತಿರ್ಗಿ ಅವ್ರ ಗಂಡರು ಬಿಟ್ಬಿಟ್ಟು ತಿರ್ಗಾ ಇವರೇ ಗಂಡರನ್ನೇ ನಡೆಸೋದು, ಅವ್ರ ಮಗ ನಡೆಸೋದು, ಅವ್ರ ಅಪ್ಪ ನಡೆಸೋದು, ಈ ರೀತಿ ನಡ್ಕೊಂಡು ಬರ್ತಾ ಇದೆ. ಇದನ್ನ ನಾವು ನಿಲ್ಲಿಸ್ಬೇಕು. ಎಲ್ಲಿವರೆಗೂ ನಾವು ನಿಲ್ಲಿಸೋದಿಲ್ವೋ ನಮ್ಮ ಹೆಣ್ಮಕ್ಳಿಗೆ ನಾವು ಶಕ್ತಿ ಕೊಡುವುದಿಲ್ಲ. ನನಗೆ ಹೆಣ್ಣೆ ಕುಟುಂಬದ ಕಣ್ಣು ಅನ್ನೋದು ಗಮನದಲ್ಲಿ ಇಟ್ಕೊಂಡು, ಅದಕ್ಕೆ ಇವತ್ತು ನಾವು ಶ್ರೀ ಶಕ್ತಿ ಈ ನಮ್ಮ ಗೃಹಲಕ್ಷ್ಮಿ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಪ್ರತಿಯೊಂದು ಕೂಡ ಹೆಣ್ಣ ಹೆಸರಿಗೆ ಮನೆ ಕುಟುಂಬಕ್ಕೆ ಹೋಗ್ಬೇಕು, ಅವ್ರ ಅಕೌಂಟ್ಗೆ ಹೋಗ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಹೆಣ್ಮಕ್ಳಿಗೆ ಬಸ್ಸು ತಮಿಳ್ನಾಡಲ್ಲಿ ಬರೀ ಟೌನ್ ಅಲ್ಲಿ ಮಾತ್ರ, ಸಿಟಿಲಿ ಈ ಕಾರ್ಯಕ್ರಮ ಇತ್ತು.
ಅದನ್ನ ನಾವು ಇಡೀ ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಆರ್ಥಿಕವಾದಂತ ಶಕ್ತಿ ಕೊಡ್ಬೇಕು ಅಂತ ಹೇಳಿ ನಾವು ಮಂಗಳೂರಿನಲ್ಲಿ ನಾವು ಅದನ್ನ ಅನೌನ್ಸ್ಮೆಂಟ್ ಮಾಡಿದ್ವಿ. ಇವ್ರ ಕಾಲೇಜಲ್ಲಿ ಕಾರ್ಯಕ್ರಮ ಮಾಡಿದ್ರು, ರಾಹುಲ್ ಗಾಂಧಿ ಅವ್ರು ಬಂದ್ರು. ಹಂಗೆ ಪ್ರತಿ ಒಂದು ವಿಚಾರಕ್ಕೂ ನಾನು ಹಳ್ಳಿಯಲ್ಲಿ ತಮ್ಗೆಲ್ಲ ಗೊತ್ತಿದೆಯಲ್ಲ, ರಿಜಿಸ್ಟ್ರೇಷನ್ ಮನೆ ಕೊಡ್ಬೇಕಾದ್ರೆ, ಸೈಟ್ ಕೊಡ್ಬೇಕಾದ್ರೆ ಪ್ರತಿ ಒಂದು ಸಂದರ್ಭದಲ್ಲೂ ಕೂಡ ಹೆಣ್ಮಕ್ಳ ಹೆಸರಿಗೆ ಹಳ್ಳಿಗಳಲ್ಲಿ ಕೂಡ ರಿಜಿಸ್ಟ್ರೇಷನ್ ಮಾಡುವಂತ ಒಂದು ಕಡ್ಡಾಯ ಪದ್ಧತಿಯನ್ನ ನಮ್ಮ ಕಾಲದಲ್ಲಿ ಹಿಂದೆ ಕೂಡ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ನಾನು ಹೇಳಿದಷ್ಟೇ, ಈ ಎಲ್ಲ ಸಂಘಟನೆಗಳನ್ನ ಗುರುತು ಮಾಡಿ ಹೋಗಿ, ಅಧಿಕಾರ ಎಲ್ಲೂ ಹೋಗುದಿಲ್ಲ, ಅಧಿಕಾರ ಸಿಕ್ಕೇ ಸಿಗ್ತದೆ. ರಿಸರ್ವೇಶನ್ ಯಾರು ತಪ್ಪಿಸಕ್ಕಾಗುದಿಲ್ಲ. ಮುಂದಕ್ಕೆ 33% ಪಾರ್ಲಿಮೆಂಟ್ ಅಲ್ಲಿ, ಅಸೆಂಬ್ಲಿಲಿ ಯಾರು ತಪ್ಸಕ್ಕಾಗಲ್ಲ. ಅದಕ್ಕೆ ನೀವು ನಾಯಕತ್ವನ ನೀವು ಬೆಳೆಸ್ಕೊಳ್ಬೇಕು. ಈಗ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ, ಮನೆಯವ್ರು ಕೊಟ್ನೋ, ಹೆಂಡತಿದೀರ್ ಕೊಟ್ನೋ, ಮಕ್ಳು ಕೊಟ್ನೋ, ಇನ್ನೊಬ್ರು ಕೊಟ್ನೋ, 6 ಜನಕ್ಕೆ ಈ ಸತಿ ಪಾರ್ಲಿಮೆಂಟ್ಗೆ ನಮ್ಮ ರಾಜ್ಯದಲ್ಲಿ ಅವಕಾಶ ಕೊಟ್ಟಿದ್ದೀವಿ. ಯಾವಾಗ ಸಿಕ್ಕಿತ್ತು? ಸೊ ನೀವ್ ಯಾರು ಬೆಳ್ಕೊಂಡ್ರೆ ನಾವ್ ಯಾರು ತಪ್ಸಕ್ ಆಗುದಿಲ್ಲ. ಯಾರು ಬೆಳ್ಕೊಳ್ಳಿಲ್ಲ ಅಂದ್ರೆ ನಾವೇನು ಮಾಡಕ್ ಆಗುದಿಲ್ಲ. ಬೆಳ್ಕೋಬೇಕು, ಹೋರಾಟ ಮಾಡಿ, ನಿಮ್ಗೂ ಗೌರವ ಸಿಗ್ಬೇಕು ಅನ್ನೋದು ಕೂಡ ನನಗೆ ಅರಿವಿದೆ. ಆದ್ರಿಂದ ಈ ಸಂದರ್ಭದಲ್ಲಿ ಬೇರೆ ಬೇರೆ ಕಮಿಟಿಲಿ ನೆಕ್ಸ್ಟ್ ನಾಮಿನೇಷನ್ ಮಾಡುವಾಗ ಈಗ ಒಂದಷ್ಟು ಜನ ಚೇರ್ಮನ್ ಮಾಡಿದೀವಿ. ಎಲ್ಲರನ್ನೂ ಮಾಡಕ್ ಆಗದೆ ಇರ್ಬೋದು, ಕೆಲವ್ರಿಗೆಲ್ಲ ನಾವು ಚೇರ್ಮನ್ ಗಳನ್ನ ಮಾಡಿದೀವಿ. ಏನು ಬಯಸ್ತೆ ಕೂಡ ಮಾಡಿದೀವಿ. ಇನ್ ಮುಂದಕ್ಕೂ ಕೂಡ ಅವಕಾಶ ಸಿಗ್ತದೆ. 2 ವರ್ಷದ ಟರ್ಮ್ ಮಾಡಿದೀವಿ. ಈಗ ಒಂದು ಜನಕ್ಕೆ ಸೆಕ್ರೆಟರಿ ಇನ್ನ ಸೇರಿಸಿದೆ, ಜನರಲ್ ಸೆಕ್ರೆಟರಿಗೆ ತೆಗೆದುಬಿಟ್ಟ ಲಿಸ್ಟು. ಸೆಕ್ರೆಟರಿಗೂ 40 ಜನಕ್ಕೆ 30 ಜನಕ್ಕೆ ಸೇರಿಸಿದ್ದೀನಿ, ಹೆಣ್ಮಕ್ಳಿಗೆ ಇರ್ಬೇಕು ಅಂತ. ಇನ್ ಯಾರು ಇನ್ವಿಟಬಲ್ ಕಷ್ಟಕ್ಕೆ ಗೌರವ ಕೊಡ್ಬೇಕು ಅಂದ್ರೆ ಇನ್ನ ಮಹಿಳಾ ಕಾಂಗ್ರೆಸ್, ಇನ್ನ ನಿಮ್ಮ ರಾಜ್ಯ ಜಿಲ್ಲಾ ಮಟ್ಟದ ಮಹಿಳಾ ಕಾಂಗ್ರೆಸ್ ಯಾರಾದ್ರೂ PCC ಮೆಂಬರ್ ಆಗಿಲ್ಲ ಅಂದ್ರೆ ಒಂದು ಪಟ್ಟಿ ಕೊಡ್ಲಿ. ನಾಳೆನೆ PCC ಮೆಂಬರ್ ಮಹಿಳಾ ಕಾಂಗ್ರೆಸ್ ನಾನು ನಾಮಿನೇಟ್, ನನಗೆ ಪವರ್ ಇದೆ, ನಾನೇ ಅದನ್ನ ಮಾಡ್ಬಿಡ್ತೀನಿ. ಕೆಲವು ಜನ ಒಂದು 8 ಜನ ಮಾಡಿದ್ದೀನಿ, ಇನ್ನ ಒಂದಷ್ಟು ಜನ ಬೇಕಾದ್ರೆ ಮಾಡಕ್ಕೆ ನಾನು ಸಿದ್ಧ ಇದ್ದೇನೆ. ಸೊ ಅದಕ್ಕೆ ನೀವೆಲ್ಲ ಸೇರಿ ವಿಶ್ವಾಸದಿಂದ ಕೆಲಸ ಮಾಡಿ, ಸಂಘಟನೆ ಮಾಡಿ, ಏನು ನೀವು ಕರ್ಕೊಂಡು ನೀವು ಧೈರ್ಯವಾಗಿ ನುಗ್ಬಿಟ್ಟು ನಿಮ್ಗೆಲ್ಲ ಕಡೆ ಅವಕಾಶ ಇದೆ. ಸೊ ನಾನು ನೋಡಿ ನೀವೇ ಜಗಳ ಮಾಡ್ಕೊಳ್ಳೋದು, 2 ಜನ ಸೇರಿದ್ರೆ ಒಂದ್ ಕಡೆ ಇರುವುದಿಲ್ಲ, ಬರೀ ಜಗಳ ಅನ್ನೋದು ಏನಿದೆ ಅದನ್ನ ತೆಗೆದು ಬಿಸಾಕಿ. ಜೊತೆಗೂಡುವುದು ಆರಂಭ, ಜೊತೆಗೂಡಿ ಚರ್ಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡೋದು ಯಶಸ್ಸು. ಇದು ನಿಮ್ಮ ತಲೆವಿವು. ನೀವಾಲು ಸೇರಿ ಒಟ್ಟಿಗೆ ಫೈಟ್ ಮಾಡ್ಕೋಬೇಕು. ಚಾಡಿ ಹೇಳೋದು, ಅವ್ರ ಮೇಲೆ ಹೇಳೋದು, ಇವ್ರ ಮೇಲೆ ಹೇಳೋದು, ಕ್ಯಾರೆಕ್ಟರ್ ಅಸೋಸಿನೇಷನ್ ಮಾಡೋದು. ಕ್ಯಾರೆಕ್ಟರ್ ಬೇರೆ ಯಾರು ಅಸೋಸಿಯೇಟ್ ಮಾಡೋದಿಲ್ಲ. ನಿಮ್ ಫ್ರೆಂಡ್ಸ್ ನಿಮ್ ಜೊತೆಲಿರೋರೇ ನಿಮ್ಗೆ ಮುಗಿಸುವಂತದ್ದು. ಆ ಕೆಲಸ ನಾನು ನೋಡಿದ್ದೀನಿ. ನಾನೆಲ್ಲ ಹೆಸರುಗಳು ಹೇಳೋದು ಬೇಡ. ನನಗೂ 4 ವರ್ಷ ಈ ಆಫೀಸಲ್ಲಿ ಕೂತ್ಕೊಂಡು, ಹಿಂದೆ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೂತ್ಕೊಂಡು ನನಗೆ ಸುಮಾರು ಅನುಭವ ಇದೆ. ಎಲ್ಲ ಕಡೆ ನನಗೆ ಅನುಭವ ಇದೆ. ನೀವು ಅದಕ್ಕೆ ಹೋಗ್ಬಿಡಿ, ಚೆನ್ನಾಗಿ ಕೆಲಸ ಮಾಡಿ, ಒಳ್ಳೇದಾಗ್ಲಿ. ನನ್ನ ಕೈಲಿ ಏನೆಲ್ಲ ನಾನು ಯಾವ ಚಿಕ್ಕ ಸ್ಥಾನದಲ್ಲಿದ್ದೀನೋ ದೊಡ್ಡ ಸ್ಥಾನದಲ್ಲಿದ್ದೀನೋ ನಿಮ್ಮನ್ನ ರಕ್ಷಣೆ ಮಾಡುವಂತ ಕೆಲಸ ನಾನು ಮಾಡ್ತೀನಿ. ಇಷ್ಟು ಮಾತ್ರ ಹೇಳಿ, ನಾವು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬಿಡಿ. ನನಗೆ ಯಾರು ಲಾಯಲ್ ಆಗಿರುವಂತ ಅವಶ್ಯಕತೆ ಇಲ್ಲ. ಪಕ್ಷಕ್ಕೆ ಲಾಯಲ್ ಆಗಿರಿ ಸಾಕು. ನನಗೆ ಬೇರೆ ನನಗೇನು ಅವಶ್ಯಕತೆ. ನನಗೆ ಲಾಯಲ್ ಆಗಿರ್ಬೇಕು. DK ಪಾಲಕರು ನನಗೆ ಯಾವ, ಬೇರೆಯವ್ರಿಗೆಲ್ಲ ಪಾಲಕರು ಬೇಕು, ನನಗೆ ಯಾವ ಪಾಲಕರು ಬೇಡ. ನಾನು ಯಾವ ಪಾಲಕರು ಇಲ್ಲದೆ ನಾನು ಬೆಳ್ಕೊಂಡು ಬಂದಿದ್ದೀನಿ. ನಾನು ಯಾವ ಪಾಲಕರು ಇಲ್ಲದೇನೋ ಇಲ್ಲಿ ಗಂಟೆ ಬೆಳ್ಕೊಂಡು ಬಂದಿದ್ದೀನಿ. ನಮ್ಮ ವಿನಯ್ ಕುಮಾರ್ ಸುರ್ಕೆ ಕೇಳಿ, ಬರೀ ನಮ್ಮ ಹೋರಾಟದಲ್ಲೇ ನಮ್ಗೆಲ್ಲ ಪಾರ್ಟಿ ನಮ್ಮನ್ನ ಗುರುಸಿದೆ. ಆ ಮಟ್ಟದಲ್ಲಿ ನಾವು ಬೆಳೆಸ್ಕೊಂಡು ಬಂದಿದ್ದೀವಿ. ಹಂಗೆ ನೀವೆಲ್ಲ ಶ್ರಮ ಪಡಿ, ನಿಮ್ಗೆ ಫಲ ಸಿಗ್ತದೆ. ನಾನು ಪಕ್ಷದ ಅಧ್ಯಕ್ಷ ಆಗಿದ್ದಾಗ ಯಾವ ಹೆಣ್ಮಕ್ಳು ಸ್ಟೇಜ್ ಕರ್ಸಿರ್ಲಿಲ್ಲ. ಆ ಪೆರೇಜನ್ ಅಂತ ಹೆಣ್ಮಗಳು ಒಬ್ರು ಇದ್ದು, ಅವ್ರ ಕೈಲಿ ಫಸ್ಟ್ ಜ್ಯೋತಿ ಹಚ್ಚಿದೆ. 2ನೇ ಜ್ಯೋತಿನ ಈ ನಿಮ್ಮ ಮಹಿಳಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಕರ್ಸಿ ತೆಗೀರಿ. ಹಿಸ್ಟ್ರಿನ ಯಾವಾಗಾರು ಹೆಣ್ಮಕ್ಳು ಸ್ಟೇಜ್ ಮೇಲೆ ಕುಡಿಸಿದ ಯಾರು? ಈಗ ಕರ್ಸಿಸ್ಬಿಟ್ಟವ್ರೀಗ ನಿಮ್ ಕೈಲಿ ಇದನ್ನ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದೆ. ನೀವೆಲ್ಲ ವಾಟ್ಸಪ್ ಹಾಕಿರ್ತೀರಾ, ಸ್ಟೇಟಸ್ ಹಾಕೋತೀರಾ, ಹೋಯ್ತದೆ ಮೆಸೇಜು, ಹಳ್ಳಿ ಹೋಯ್ತದೆ. ಗಂಡಸ್ ಎಲ್ಲ ಕೆಳಗಡೆ, ಹೆಂಗಸ್ ಎಲ್ಲ ಮೇಲ್ಗಡೆ. ಸೊ ಈ ರೀತಿ ನಾನು ಏನ್ ಮಾತಾಡ್ತೀನಿ ಆ ಮಾತನ್ನ ನಾನು ನಡ್ಕೊಳ್ತೀನಿ. ಇದೇ ನನಗೂ ಅವ್ರಿಗೆ ಸಿಕ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಎಲ್ಲರಿಗೂ ನಮಸ್ಕಾರ. ನನಗೆ ಆಫೀಸ್ ಬೇರೆ ಮೀಟಿಂಗ್ ಇದೆ. ಆಫೀಸ್ ಬೇರೆ ಮೀಟಿಂಗ್ ಇಟ್ಕೊಂಡು ನನಗೆ ಪ್ರೆಸ್ಗೆ ಹೋಗ್ಬೇಕು. ಅದಾದ್ಮೇಲೆ ನಾನು ಇನ್ನೊಂದ್ ಕಡೆ ಎಲ್ಲ 3-4 ಟೈಮ್ ಇದೆ. ತಾವೆಲ್ಲ ದಯವಿಟ್ಟು ಕ್ಷಮಿಸಬೇಕು. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.